ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಕೂಟ ರಿ ಹಾಗೂ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ 4 ನಿಗಮಗಳ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಸಾರಿಗೆ ನೌಕರರ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ದಿನಾಂಕ 4 ಮೇ 2026 ಸೋಮವಾರರಂದು ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡು ಸಂಜೆ ಎಲ್ಲ ಪದಾಧಿಕಾರಿಗಳು ಹಾಗೂ ನೌಕರರು ಸೇರಿ ಒಮ್ಮತದಿಂದ ಮುಂದಿನ ಉಗ್ರ ಹೋರಾಟವನ್ನು ಘೋಷಣೆ ಮಾಡುವ ಬಗ್ಗೆ ಶಿವಶಂಕರ್ ಸರ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಈಗ ತಾನೇ ಬಂದಿದ್ದಾರೆ. ಅವರು ಕೂಡ ಚಪ್ಪಾಳೆ ತಡೆಯುವ ಮುಖಾಂತರ ಗೌರವವನ್ನು ಸೂಚಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ಬೋದು. ಸರ್ಕಾರ ನೀಡುವ ಪ್ರಣಾಳಿಕೆ ಭರವಸೆ ಈಡೇರಿಸಬೇಕು. 38 ತಿಂಗಳ ಹಿಂಬಾಕಿ ವೇತನ ಬಿಡುಗಡೆ ಮಾಡಲೇಬೇಕು. 38 ತಿಂಗಳ ಹಿಂಬಾಕಿ ವೇತನ ಬಿಡುಗಡೆ ಮಾಡಲೇಬೇಕು. ಹಿಂಬಾಕಿ ವೇತನ ಬಿಡುಗಡೆ ಮಾಡದೇ ಇದ್ದರೆ ಹೋರಾಟ. ಹಿಂಬಾಕಿ ವೇತನ ಬಿಡುಗಡೆ ಮಾಡದೇ ಇದ್ದರೆ ಹೋರಾಟ. ಪದೇ ಪದೇ ಅಂತ ಹೇಳಿದ್ರೆ ಸರ್ಕಾರಗಳು ಬಂದು 3 ವರ್ಷ ಆಗಿದೆ. 3 ವರ್ಷ ಆದ್ರೂ ಪದೇ ಪದೇ ನಾವು ಏನ್ಷ್ಟೇ ಅವ್ರ ಹತ್ರ ಗೋಗರ್ದ್ರೂ ಮನವಿಗಳನ್ನ ಮಾಡಿಕೊಂಡ್ರೇನು ಸರ್ಕಾರಿ ನೌಕರರಿಗಿರುವ ಸರಿಸಮಾನ ವೇತನ ಕೊಡ್ತೀವಿ ಅಂತ ಏನು ಪ್ರಣಾಳಿಕೆ ಭರವಸೆಯನ್ನು ಕೊಟ್ಟಿದ್ರು, ಆ ಭರವಸೆಯನ್ನು ಈಡೇರಿಸೋ ನಿಟ್ಟಿನಲ್ಲಿ ಯಾವುದೇ ಕ್ರಮಗಳನ್ನ ತಗೊಳ್ತಾ ಇಲ್ಲ. ಮತ್ತೆ ಇಂದಿನ 40 ವರ್ಷದ ಚೌಕಾಸಿ ಪದ್ಧತಿಯಲ್ಲೇ ಅದರಲ್ಲೂ ತೀರಾ ಮೋಸವಾಗಿ 3%, 5%, 7% ಅಂತ ನಿಜವಾಗ್ಲೂ ಸರ್ಕಾರ ಮತ್ತು ಆಡಳಿತ ಮಂಡಳಿ ಸಾರಿಗೆ ನೌಕರರನ್ನ ಆ ರೀತಿ ಪರ್ಸೆಂಟೇಜ್ ಕೊಡೋಕ್ಕೂ ಮುಖಾಂತರ ಘೋಷಣೆ ಮಾಡೋ ಮುಖಾಂತರ ನಮ್ಮನ್ನು ಅವಮಾನಗೊಳಿಸ್ತಾ ಇದೆ, ಅಗೌರವದಿಂದ ನಡ್ಕೊಳ್ತಾ ಇದ್ದಾರೆ. ಈಗಾಗಲೇ ನಾವು ಈಗ ಏನು ಸಭೆಗಳ ಸಾಲು ಸಭೆಗಳಾಗಿದ್ದಾವೆ, ಯಾವುದೇ ಸಭೆಗಳಲ್ಲಿ ನಮ್ಮ ಫಲಪ್ರದವಾಗಿ ನಮಗೇನು ಬೇಡಿಕೆಗಳು ಈಡೇರಿಲ್ಲ. ಸೊ ಆ ನಿಟ್ಟಿನಲ್ಲಿ ಈ ಸಾರಿ ನಾವೇನು KSRTC ನೌಕರರ ಕೂಟ ಮತ್ತು ಒಕ್ಕೂಟದ ವತಿಯಿಂದ 1 ದಿನದ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡು ಇವತ್ತು ಸಂಜೆ ನಾವು ನಾಯಕರು ಮತ್ತು ನೌಕರರೆಲ್ಲ ಸೇರಿ ಒಂದು ನಿರ್ಧಾರಕ್ಕೆ ಬಂದು ಮುಂದಿನ ಒಂದು ಉಗ್ರ ಹೋರಾಟಕ್ಕೆ ನಾವು ಸಜ್ಜಾಗೋದಕ್ಕೆ ಇವತ್ತು ನಾವು ಇಲ್ಲಿ ಬಂದಿದ್ದೀವಿ. ನಮ್ಮ ಮುಖ್ಯ ಬೇಡಿಕೆ ಸಾರಿಗೆ ನೌಕರರಿಗೆ ಪ್ರಣಾಳಿಕೆ ಭರವಸೆ ನೀಡಿರುವಂತೆ ಸರಿಸಮಾನ ವೇತನವನ್ನು ನೀಡಬೇಕು, ಮತ್ತು 38 ತಿಂಗಳ ವೇತನದ ಹಿಂಬಾಕಿಯನ್ನು ನೀಡಬೇಕು, ಮತ್ತು ನಮಗೆ ಏನು ಚುನಾವಣೆಯನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ಚುನಾವಣೆ ಮಾಡಬೇಕು. ಸರ್ಕಾರಕ್ಕೆ ಬರೀ ನಮ್ಮನ್ನು ಬಳಸ್ಕೊಳ್ಳೋದು ಗೊತ್ತಿದೆ ಹೊರತು ಸರ್ಕಾರ ನಮಗೆ ಯಾವುದೇ ರೀತಿಯ ಅನುಕೂಲ ಮಾಡುವ ನಿಟ್ಟಿನಲ್ಲಿ ಯಾವುದೇ ಕೆಲಸಗಳನ್ನ ಮಾಡ್ತಾಯಿಲ್ಲ. ಶಕ್ತಿ ಯೋಜನೆಯನ್ನು ತಂದಾಗ ಸುಮಾರು ಒಂದು 15,000 ನೌಕರರು ಕಡಿಮೆ ಇದ್ದರು, ಸುಮಾರು 10,000ಕ್ಕಿಂತ ಬಸ್ಸುಗಳು ಹೆಚ್ಚು ಕಡಿಮೆ ಇದ್ವು. ಆ ಒಂದು ಹೆಚ್ಚು ಪ್ರಯಾಣಿಕರನ್ನ ಎತ್ಕೊಂಡು ನಾವೆಲ್ಲ ಇಷ್ಟು ಕಷ್ಟಪಟ್ಟು ಇವ್ರಿಗೆಲ್ಲ ದುಡಿದು ಇವರಿಗೆ ಹೆಸರು ಮಾಡಿಕೊಟ್ಟಿದ್ದೀವಿ. 5 ಗ್ಯಾರಂಟಿಗಳಲ್ಲಿ ಅತಿ ಹೆಚ್ಚು ಇವ್ರಿಗೇನಾದ್ರು ಜನಪ್ರಿಯತೆ ತಂದುಕೊಟ್ಟಿದೆ ಮತ್ತು ಸಾರ್ವಜನಿಕರು ನೇರವಾಗಿ ತಲುಪಿದೆ ಅಂದರೆ ಅದು ಶಕ್ತಿ ಯೋಜನೆಯಿಂದ ಮಾತ್ರ ಸಾಧ್ಯ. ಆದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಹೆಸರನ್ನ ಮಾಡಿಕೊಟ್ಟವರಿಗೆ ನಾವು ಸರ್ಕಾರ ನಡೆಸ್ಕೊಳ್ಳೋ ರೀತಿ ನೋಡಿದ್ರೆ 3 ಕಾಸಿನೇನೋ ಆನೆ ಹೊಟ್ಟೆಗೆ 6 ಕಾಸಿನ ಮಜ್ಜಿಗೆ ಇದ್ದಂಗೆ 3%, 5%, 7%. ಇನ್ನೂ ಮುಖ್ಯಮಂತ್ರಿಗಳು ಸಾರಿಗೆ ಸಚಿವರನ್ನ ತೋರಿಸ್ತಾರೆ, ಸಾರಿಗೆ ಸಚಿವರು ಮುಖ್ಯಮಂತ್ರಿಗಳನ್ನ ತೋರಿಸ್ತಾರೆ, ಇವರೆಲ್ಲರೂ ಸೇರ್ಕೊಂಡು ಆಡಳಿತ ಮಂಡಳಿಯನ್ನು ತೋರಿಸ್ತಾರೆ, ಲಾಸು ಅಂತಾರೆ. ಅದೇ ಸಾರ್ವಜನಿಕವಾಗಿ ಮಾತಾಡಬೇಕಾದ್ರೆ ಮಾತ್ರ ಇವರೆಲ್ಲ ಏನಂತಾರೆ, ನಮ್ಮದು ಸೇವೆಯಲ್ಲಿರೋದು ಲಾಭಕ್ಕಲ್ಲ ಅಂತಾರೆ. ಆದರೆ ನಮಗೆ ಸಂಬಳ ಅಂತ ಮತ್ತು ಇತರ ಆರ್ಥಿಕ ಸೌಲಭ್ಯಗಳು ಅಂತ ಬಂದಿದ ತಕ್ಷಣ ಲಾಸು ಅಂತಾರೆ. ಇದು ಯಾವ ರೀತಿಯಲ್ಲಿ ಲಾಸು, ಯಾವ ರೀತಿಯಲ್ಲಿ ಲಾಭ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಆದ್ದರಿಂದ ನಾವು ಸರ್ಕಾರದ ಹತ್ರ ನಾವು ಕೇಳ್ಕೊಳ್ಳೋದೇನೆಂದರೆ, ಇನ್ನೂ ನಮ್ಮ ತಾಳ್ಮೆ ಕಟ್ಟೆ ಹೊಡೆದಿದೆ. ನೀವು ಇದನ್ನು ಮತ್ತೆ ಇದನ್ನು ನೌಕರರನ್ನ ಬುಗಳೆಯಂಗೆ ಮಾಡ್ಕೋಬೇಡಿ. 2020-21ರಲ್ಲಿ ಏನು ಸಾರಿಗೆ ನೌಕರರು ಎದ್ದಿದ್ರು ಆವತ್ತೂ ಅಷ್ಟೇ ಏನು ತಣ್ಣಗೆ ಇದ್ದರು, ದಿಢೀರಂತ ಬುಗಳೆದ್ದಿದ್ದು. ಆ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ತೊಗೊಂಡೋಗ್ಬಾರ್ದು. ಯಾಕಂದರೆ ಪ್ರಣಾಳಿಕೆ ಭರವಸೆ ಕೊಟ್ಟಿದ ತಕ್ಷಣ ನಾವೇನೋ ಸುಮ್ಮನೆ ಕೂತ್ಕೊಂಡವರಲ್ಲ. ಇಲ್ಲಿ ಕೂತಿರೋರು ಇರ್ಬೋದು, ಅಲ್ಲಿ ಸ್ಟೇರಿಂಗು, ಸ್ಪಾನರು ಮತ್ತು ಟಿಕೆಟ್ ಹಿಡಿದಿರೋರಾಗಿರ್ಬೋದು, ಬೇರೆ ಇತರ ಸಿಬ್ಬಂದಿಗಳಿರ್ಬೋದು, ಬೀದಿಗಿಳಿದು ನಾವು ನಮ್ಮ ಸಂಬಂಧಿಕರು, ನಮ್ಮ ಕುಟುಂಬ, ನಮ್ಮ ಬಂಧು ಬಳಗ ಎಲ್ಲರನ್ನೂ
ಸಾರ್ವಜನಿಕರಿಗೆ ಮನಮುಟ್ಟುವಂತೆ ನಿಮ್ಗೆ ಓಟ್ ಹಾಕ್ಸಿದ್ದೀವಿ. ನಿಮ್ಮ ಕಾರ್ಯಕರ್ತರಿಗಿಂತ ಹೆಚ್ಚಿನ ರೀತಿಯಲ್ಲಿ ನಾವು ಕೆಲಸ ಮಾಡಿ ನಿಮ್ಮನ್ನು ಪಕ್ಷನ ಅಧಿಕಾರಕ್ಕೆ ತಂದಿದ್ದೀವಿ. ಆದರೆ ಇವತ್ತು ನೀವು ನಮ್ಮನ್ನು ಈ ರೀತಿಯಲ್ಲಿ ಕಡೆಗಣಿಸಿದ್ರೆ ನಾವು ಖಂಡಿತ ನಾವು ಸುಮ್ಮನೆ ಇರಲ್ಲ. ಇದೇ ನಿಮ್ಮ ಸರ್ಕಾರ ತೆಲಂಗಾಣದಲ್ಲಿದೆ, ಅಲ್ಲೂ ಸಹ ಪ್ರಣಾಳಿಕೆ ಭರವಸೆ ನೀಡಿದರು. ಅವರು ಪ್ರಣಾಳಿಕೆಯಲ್ಲಿ ಸರ್ಕಾರಿ ನೌಕರರಿಗೆ ವಿಲೀನಗೊಳಿಸ್ತೀವಿ ಅಂತ ಮಾಡಿದಂಥ ಒಂದು ಘೋಷಣೆಯನ್ನೇ ನೆರವೇರಿಸಿದ್ದಾರೆ. ನೀವು ಸರಿಸಮಾನ ವೇತನ ಕೊಡ್ತೀವಿ ಅಂತ ಏನು ಘೋಷಣೆ ಮಾಡ್ಕೊಂಡಿದ್ದೀರಾ ಅದನ್ನಾದರೂ ಕೊಡಿ ಸ್ವಾಮಿ. ಅದನ್ನು ಕೊಡೋಕ್ಕೆ ನೀವು ಯಾಕೆ ಮೀನಾಮೇಷ ಅನ್ನಿಸ್ತಾ ಇದ್ದೀರಾ? ಸೊ ಸರ್ಕಾರದಲ್ಲಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೀವು ಈ ರೀತಿ ನಾವು ಸಾರಿಗೆ ನೌಕರರನ್ನು ಅಗೌರವ ಮತ್ತು ತಾರತಮ್ಯದ ರೀತಿಯಲ್ಲಿ ನೋಡಿದ್ರೆ ಮುಂದಿನ ಏನು ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ಮುಂದಿನ ಹೋರಾಟಗಳಿಂದ ತಮಗೆ ಏನಾದರೂ ಬೇರೆ ರೀತಿಯಲ್ಲಿ ಏನಾದರೂ ಹಿನ್ನಡೆ ಆಗುತ್ತೆ ಅಂತ ನಾವು ತಿಳ್ಕೊಂಡ್ರೆ ಅದು ನಮ್ಮಿಂದ ಅಲ್ಲ, ನೀವೇ ನಿಮಗೆ ಬರಮಾಡ್ಕೊಳ್ತಾ ಇರೋಂಥ ಕಷ್ಟಗಳು. ದಯವಿಟ್ಟು ಇನ್ನು ಮುಂದೆ ಅದ್ಯಾವುದಕ್ಕೂ ಆಸ್ಪದಗಳನ್ನ ನೀಡದೆ ಸಾರಿಗೆ ನೌಕರಿಗೆ ಏನು ಭರವಸೆ ಕೊಟ್ಟಿದ್ದೀರಾ ಅದರಂತೆ ನಮಗೆ ಸರಿಸಮಾನ ವೇತನ ಕೊಡಿ, 38 ತಿಂಗಳ ವೇತನ ಹಿಂಬಾಕಿಯನ್ನು ಕೊಡಿ. ಅದರಲ್ಲೂ ಮುಖ್ಯವಾಗಿ ನಮ್ಮ ನಿವೃತ್ತಿ ನೌಕರರಿಗೆ ಒಂದು ಕಂತಿನಲ್ಲಿ ಕೊಡಿ ಅಂತ ಕೇಳ್ತಾ ಇದ್ದೀವಿ, ಅದನ್ನು ಇನ್ನೂ ಕೊಡ್ತಿಲ್ಲ. ಅದರಲ್ಲಿ 26 ತಿಂಗಳು ಅಂತ ಇದ್ದೀರಾ. ನಿಮ್ಮ ಚೌಕಾಸಿ ನಾವು ಕೇಳ್ತಾ ಇಲ್ಲ ಸ್ವಾಮಿ. ಕೋವಿಡ್ ಸಮಯದಲ್ಲಿ ನೀವೆಲ್ಲರನ್ನು ಮನೇಲಿ ಕುಣಿಸಿ ಸಂಬಳ ಕೊಟ್ಟಿದ್ರೆ ನಾವು ಎಸೆನ್ಷಿಯಲ್ ಸರ್ವಿಸ್ ಅಂತ ನಮ್ಮನ್ನು ಬಳಸ್ಕೊಂಡಿದ್ದೀರಾ. ಆ ಬಳಸ್ಕೊಂಡಿರೋದಕ್ಕೆ ನಮಗೆ ಪೂರ್ತಿ ಸಂಬಳದ ಜೊತೆಗೆ ಹಿಂಬಾಕಿಯನ್ನು ಕೊಡಬೇಕು ಅಂತ ನಾವು ಕೇಳ್ಕೊತೀವಿ. ಚುನಾವಣೆ ಅತಿ ಮುಖ್ಯವಾಗಿದೆ. 30 ವರ್ಷದಿಂದ ಚುನಾವಣೆ ನಡೆಸ್ತಿದೆ. ಏನು 16-17 ಸಂಘಟನೆ ಇಟ್ಕೊಂಡು ನೀನು ಬಾ ನಾನು ಹೋಗು ಅಂತ ಹೇಳೋ ರೀತಿಯಲ್ಲಿ ಇದನ್ನು ಒಡೆದಾಳುವ ನೀತಿಯನ್ನು ಮಾಡ್ತಾ ಇದ್ದಾರೆ. ಕೂಡಲೇ ಚುನಾವಣೆ ಘೋಷಣೆ ಮಾಡಬೇಕು ಅಂತ ನಾವು ಈ ಹೋರಾಟವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ ಸರ್. ಇವತ್ತು ಸಂಜೆ ನಾವೆಲ್ಲರೂ ಸೇರಿ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಳ್ತೀವಿ. ಅದೇ ಈಗ ಮೊನ್ನೆನೂ 29ನೇ ತಾರೀಕು ಒಂದು ಸಭೆ ನಡೀತು. ಅವರು ಹೇಳ್ತಾ ಇದ್ದಾರೆ ನೀವೆಲ್ಲ ಬೇಡಿಕೆಗಳನ್ನ ನಾನು ಕೇಳಿದ್ದೀನಪ್ಪ, ನಾನೀಗ ಮತ್ತೆ ಮುಖ್ಯಮಂತ್ರಿ ಅವ್ರ ಹತ್ರ ಮಾತಾಡ್ತೀನಿ ಅಂತ ಇದ್ದಾರೆ. ಇದೇ ಥರ 4 ಸರಿ ಆಗಿದೆ ನಮ್ಮ ಮುಖ್ಯಮಂತ್ರಿಗಳಿಗೂ ಮತ್ತು ಸಾರಿಗೆ ಸಚಿವರಿಗೆ ಬಾಲನ್ನು ಈ ಅಂಗಳದಿಂದ ಆ ಅಂಗಳಕ್ಕೆ, ಅಂಗಳದಿಂದ ಈ ಅಂಗಳಕ್ಕೆ ಹಾಕ್ಕೊಂಡು ಇನ್ನು ತಾಳ್ಮೆಯಿಂದ ನಾವು ಕಾದಿದ್ದು ಸಮಯ ಮೀರಿದೆ. ನಾವು ಇನ್ನು ಮುಂದಿನ ಹೋರಾಟಕ್ಕೆ ಮಾತ್ರ ಸಜ್ಜಾಗ್ತೀವಿ ಸರ್. ಆ ಅಸ್ತ್ರನೂ ಇದೆ, ಕೊನೆಯದಾಗಿ ಆ ಅಸ್ತ್ರನೂ ಇದೆ. ಆದರೆ ಮೊದಲನೇದಾಗಿ ಸರ್ಕಾರ ಗಮನ ಸೆಳೆಯುವಂಥ ಕೆಲಸಗಳನ್ನ ಈಗಾಗಲೇ ನಾವು ಮಾಡ್ಕೊಂಡ್ಬಂದಿದ್ದೀವಿ. ಈಗ ಮೊನ್ನೆನೂ 8-4-2026 ಚಿತ್ರದುರ್ಗದಿಂದ ಪಾದಯಾತ್ರೆನೂ ಸಹ ಮಾಡಿ ಇವ್ರಿಗೆ ತೋರಿಸ್ಕೊಟ್ಟಿದ್ದೀವಿ ಈ ಉರಿ ಬಿಸಿಲಿನಲ್ಲಿ. ಅದನ್ನು ಸರ್ಕಾರ ನಮ್ಮನ್ನು ಏನು ಗೌರವವಾಗಿ ನಡೆಸ್ಕೋಬೇಕು, ನಮಗೆ ಕೊಡಬೇಕು ಅದು ಯಾವುದನ್ನು ಕೊಡ್ತಾ ಇಲ್ಲ. ಸೊ ಆ ನಿಟ್ಟಿನಲ್ಲಿ ನಾವು ಇವತ್ತಿನ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಮುಂದಿನ ಹೋರಾಟದ ಬಗ್ಗೆನೂ ರೂಪುರೇಷೆಗಳು ಇಲ್ಲೇ ತಯಾರು ಮಾಡ್ತೀವಿ ಸರ್. ನಾನು KSRTC ನೌಕರರ ರಾಜ್ಯಾಧ್ಯಕ್ಷ ಚಂದ್ರಶೇಖರ್. ಅನಿವಾರ್ಯ ಪರಿಸ್ಥಿತಿ. ಯಾಕೆಂದರೆ ಈ ಸರ್ಕಾರಕ್ಕೆ ಒಂದು ಕಾರ್ಮಿಕರ ಬಗ್ಗೆ ಒಂದು ಚಿಂತನೆ ಇದ್ದಿದ್ದರೆ, ಇಲ್ಲ ಕೊಟ್ಟ ಭರವಸೆ ಈಡೇರಿಸಬೇಕು ಅನ್ನೋ ಒಂದು ಕಮಿಟ್ಮೆಂಟ್ ಇದ್ದಿದ್ದರೆ ಇವತ್ತು ಈ ಪರಿಸ್ಥಿತಿ KSRTC ನೌಕರರಿಗೆ ಬರ್ತಾ ಇರಲಿಲ್ಲ. ಇವತ್ತೇನಾಗಿದೆ, ಮೂಗಿಡಿಯೋ ತನಕ ಬಾಯಿ ಬಿಡೋದಿಲ್ಲ ಅನ್ನೋದನ್ನು ಅವರೇ ಹೇಳ್ತಾ ಇದ್ದಾರೆ. ಅವ್ರ ಮುಂದೆ ಒಂದು ಉದಾಹರಣೆ ಇದೆ ತೆಲಂಗಾಣದಲ್ಲಿ, ಮೊನ್ನೆ ನಡೆದಂಥ ಉದಾಹರಣೆ. ತೆಲಂಗಾಣದಲ್ಲಿ ಒಬ್ಬರು ಜೀವ ಸಹಿತ ಸುಟ್ಕೊಂಡು ಸತ್ರು. ಬಹುಶಃ ಅದನ್ನು ನಿರೀಕ್ಷೆ ಪಡ್ತಿರ್ಬೋದು ಈ ಸರ್ಕಾರನ. ನಾವು ಯಾರು ಬೆಂಕಿ ಹಾಕ್ಕೊಂಡು ಸಾಯಬೇಕು, ಆಮೇಲೆ ಕರೆದ್ಬಿಟ್ಟು ಮಾತುಕತೆ ಮಾಡ್ತಾರೆ ಹೊರತು, ಯಾಕೆಂದರೆ ಇದಕ್ಕೆ ಬಂಡವಾಳನೇ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಅಷ್ಟು ಕಠೋರವಾದಂಥ ಸರ್ಕಾರ ಆಗಿದೆ. ರಾಮಲಿಂಗಾರೆಡ್ಡಿ ಅವರು ಪ್ರಯತ್ನ ಮಾಡ್ತಾಯಿದ್ದೀನಿ, ಹೋಗಿ ಮಿನಿಸ್ಟ್ರಿಗೆ, ಚೀಫ್ ಮಿನಿಸ್ಟ್ರಿಗೆ ನಾವು ಕನ್ಸಲ್ಟ್ ಮಾಡ್ತಾಯಿದ್ದೀವಿ, ಅವ್ರನ್ನ ಕನ್ವಿನ್ಸ್ ಮಾಡಿದೆ ನಾನು ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಭಾಳ ಸಹಾನುಭೂತಿ ನಮ್ಮ ಜೊತೆ ತಿಳಿಸ್ತಾ ಇದ್ದಾರೆ. ಆದರೆ ಕಾರ್ಯರೂಪಕ್ಕೆ ಒಂದು ಬರ್ತಾಯಿಲ್ಲ. ಏನಾಗಿದೆ, ಬಿಗಿ ಮುಸ್ತಿ ಬೀಗ ಎಲ್ಲ ದುಡ್ಡೊಂದು ಟೆರ್ರಿಗೆ ಬೀಗ ಹಾಕ್ಬಿಟ್ಟು ಬೀಗದ ಕೈ ಸಿದ್ದರಾಮಯ್ಯನವರು ಇಟ್ಕೊಂಡ್ಬಿಟ್ಟಿದ್ದಾರೆ. ಆ ಸಿದ್ದರಾಮಯ್ಯವರಿಂದ ಆ ಬೀಗದ ಕೈ ಆಚೆ ತೆಗೆಸಿ ದುಡ್ಡು ಆಚೆ ತರ್ಸೋಕ್ಕಾಗ್ತಾಯಿಲ್ಲ ಅವ್ರ ಕೈಲಿ. ಯಾಕೆಂದರೆ ಅಷ್ಟು ಕಠಿಣವಾಗಿಂಥ ಒಂದು ಪರಿಸ್ಥಿತಿ ಅವರು ನಿರ್ಮಿಸಿದ್ದಾರೆ ಈ ಸರ್ಕಾರಕ್ಕೆ. ಈ ಸರ್ಕಾರ ಇವತ್ತು ಖಾಲಿಯಾಗಿದೆ ಅಂತ ಬೇಕಾದ್ರೆ ನಾನು ಹೇಳಬಲ್ಲೆ. ಯಾಕೆಂದರೆ ಎಲ್ಲಕ್ಕೂ ಫ್ರೀ. ಇವ್ರು ಬೇಕಾದಕ್ಕೆ ದುಡ್ಡು ಕೊಡ್ತಾರೆ, ಕೋಟ್ಯಾಂತರ ರೂಪಾಯಿ ಕೊಡ್ತಾರೆ, ಸಾವಿರಾರು ಕೋಟಿಗಳನ್ನ ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ಕಾರ್ಮಿಕರಿಗೆ ನ್ಯಾಯವಾಗಿ ಕೊಡಬೇಕಾದ್ದು. ನಾನು ಹೇಳೋದು ಇಷ್ಟೇ, ಶ್ರೀಮಾನ್ ಸಿದ್ದರಾಮಯ್ಯನವರೇ, 30 ಏನು ಈ ಶಕ್ತಿ ಯೋಜನೆಯಿಂದ ನಮಗೇನು ಕೊಡಬೇಕು ಅದನ್ನು ಸಂಪೂರ್ಣವಾಗಿ ಆಯಾ ತಿಂಗಳು ಕೊಟ್ಬಿಡಿ. ನಿಮ್ಮ ಹತ್ರ ಬಂದು ನಾವು ಭಿಕ್ಷೆ ಬಿಡಬೇಕಾದ್ದಿಲ್ಲ. ಆ ದುಡ್ಡಲ್ಲಿ ನಾವು ನಮ್ಮ ಸಂಸ್ಥೆ ಇವತ್ತು MD ಹೇಳ್ತಾರೆ, ಆ ದುಡ್ಡಿದ್ರೆ ನಾವು ಯಾರಿಗೂ ಕೇಳಬೇಕಾದ್ದೇ ಇಲ್ಲ. ನಿಮ್ಮ ಏನಿದೆ ಈ ಒಂದು ಬೇಡಿಕೆ ಅದನ್ನು ನ್ಯಾಯವಾಗಿ ನಾವು ಈಡೇರಿಸ್ಬೋದು ಅಂತ ಹೇಳ್ತಾರೆ. ಅಂದರೆ ಎಲ್ಲನೂ ಕೂಡ ಎಲ್ಲ ಕಬ್ಜಾ ಮಾಡಿ ಇಟ್ಕೊಂಡಿರೋಂಥ ಸರ್ಕಾರ, ಯಾರಿಗೂ ಫ್ರೀಡಮ್ ಕೊಟ್ಟಿಲ್ಲ. ಹಿಂದೆಲ್ಲ ಏನು ನಡೀತಾ ಇತ್ತು, ಅಗ್ರಿಮೆಂಟ್ ಅಂತ ಹೇಳಿದ್ರೆ ನಾವು ಮತ್ತು ಮ್ಯಾನೇಜ್ಮೆಂಟು ಕೂತ್ಕೊಂಡು ಮಾತುಕತೆ ಮಾಡ್ತಾಯಿದ್ವಿ. ಆ ಮಾತುಕತೆ ಮಾಡಿ
ಆ ನಂತರ ಒಂದು 9ಕ್ಕೆ ಬರ್ತಾಯಿದ್ವಿ, ಪರ್ಸೆಂಟೇಜೋ ಇಲ್ಲ ಯಾವುದೋ ಒಂದು ಪೇ ಸ್ಕೇಲ್ಗೋ ಇದಕ್ಕೆ ಒಂದು ನಿರ್ದಿಷ್ಟವಾದಂಥ ಒಂದು ಒಪ್ಪಂದಕ್ಕೆ ಬಂದು ಅದನ್ನು ಒಂದು ಒಡಂಬಡಿಕೆ ಅಂತ ಮಾಡಿ ಆ ಒಡಂಬಡಿಕೆನ ಸರ್ಕಾರಕ್ಕೆ ಕಳಿಸ್ತಾಯಿದ್ವಿ. ಆ ಸರ್ಕಾರ ಅದನ್ನು ಅನುಮೋದನೆ ಮಾಡಿ ಕಳಿಸ್ತಾ ಇತ್ತು. ಆದರೆ ಈಗೇನಾಗಿದೆ ಅಂದರೆ ಸರ್ಕಾರದೇ 4 ಸತಿ ನಮ್ಮ ಹತ್ರ ಸಿದ್ದರಾಮಯ್ಯನವರು ಮಾತುಕತೆ ಮಾಡೋದು, 4 ಸತಿ ಮಾತಾಡಿದಾಗಲೂ ಕೂಡ ಏನೂ ಆಚೆ ಬರಲಿಲ್ಲ. ಕಡೆಗೆ ಒಂದು ಬೇರೆ ಸಂಘಟನೆಗಳು ಮುಷ್ಕರ ಮಾಡ್ತೀವಿ ಅಂತ ಹೇಳಿದ್ರು. ಮತ್ತು ನಮ್ಮ ಸಂಘಟನೆ ನಿರಂತರವಾಗಿ ಅವ್ರ ಹಿಂದೆ ಬಿದ್ದಿತ್ತು. ಆ ಸಂದರ್ಭದಲ್ಲಿ ಒಂದು ಸುತ್ತೋಲೆನ ತಂದಿದ್ದಾರೆ. ಆ ಸುತ್ತೋಲೆ ಪ್ರಕಾರ ಏನು, ಕೇವಲ 26 ತಿಂಗಳದು ಇದನ್ನು ಅಗ್ರಿಮೆಂಟ್ಸ್ ಅರಿಯರ್ಸ್ ಒಂದು 20ರಿಂದ ಕೊಡಬೇಕಾದಂಥ 38 ತಿಂಗಳು ಅರಿಯರ್ಸ್ ಏನಿತ್ತು, ಆ ಅರಿಯರ್ಸ್ ಬದಲು 26 ತಿಂಗಳು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಈ 1/1/24ರಿಂದ ಏನು ವೇತನ ಪರಿಷ್ಕರಣೆ ಜಾರಿ ಆಗಬೇಕು ಅಂತಿತ್ತು, ಆ ಜಾರಿ ಆಗುವಂಥ ದಿನಾಂಕನೂ ಕೂಡ 1/4/25ರಿಂದ ಜಾರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದಕ್ಕೆ ಇಲ್ಲಿವರೆಗೂ ಹಗಲು ರಾತ್ರಿ ದುಡಿಯೋವಂಥ ಏನು ನೌಕರರಿದ್ದಾರೆ, ಡ್ರೈವರು, ಕಂಡಕ್ಟರ್ಸು, ಮೆಕ್ಯಾನಿಕ್ಸ್ಗಳು, ಇವ್ರ ಬಗ್ಗೆ ಸ್ವಲ್ಪನೂ ಕೂಡ ಒಂಚೂರು ಕೂಡ ಕಾಳಜಿ ವಹಿಸ್ತೆ ಅವರ ವಿರುದ್ಧವಾಗಿ ಇವತ್ತು ಈ ಸರ್ಕಾರ ನಿಂತಿದೆ ಅಂತ ಹೇಳಬೇಕಾಗಿದೆ. ಯಾಕೆಂದರೆ ಹಗಲು ರಾತ್ರಿ ದುಡಿಯೋಂಥವ್ರಿಗೆ ಸರ್ ನಾವೇನು ಕೇಳಿದ್ದೀವಿ, ಅವ್ರ ಮನೆ ಆಸ್ತಿ ಏನಾದ್ರು ತೊಗೊಂಬಂದು ಕೊಡಿ ಅಂತ ಕೇಳಿದ್ದೀವ? ಸಿದ್ದರಾಮಯ್ಯನವರೇ ನೀವು ಯಾವ್ದಾದ್ರು ಆಸ್ತಿ ಮಾಡಿದರೆ ಕೊಡ್ರಪ್ಪ, ಮಾರ್ಬಿಟ್ಟು ತೊಗೊಂಬಂದು ಕೊಡಿ ಅಂತಿದ್ದೀವ? ಏನೂ ಇಲ್ಲ. ಈ ಸಂಸ್ಥೆ ಹಗಲು ರಾತ್ರಿ ನೌಕರರು ದುಡಿದು ಇವತ್ತು ಸುಭಾಷ್ ನಗರದಂಥ ಒಂದು ಬಸ್ ಸ್ಟ್ಯಾಂಡ್ ಏನಿದೆ, ಆ ಥರದ್ದು 100 ಬಸ್ ಸ್ಟ್ಯಾಂಡ್ಗಳು ಇಡೀ ರಾಜ್ಯದಲ್ಲಿದೆ. ಬೇಕಾದಷ್ಟು ಆಸ್ತಿಗಳು ಮಾಡಿದ್ದಾರೆ. ಇವತ್ತು ಬುಕ್ ವ್ಯಾಲ್ಯೂ ಎಲ್ಲ ಝೀರೋ ಆಗಿದೆ. ಅಲ್ಲಿ ಬುಕ್ ವ್ಯಾಲ್ಯೂ ಝೀರೋ ಇವತ್ತು. ಯಾಕೆಂದರೆ ಹಲವಾರು ವರ್ಷಗಳಿಂದ ಹಿಂದೆ ತೊಗೊಂಡಿರೋದು, ಯಾವುದಾದ್ರು ಒಂದನ್ನ ಮೇಲೆ ಸಾಲ ತೊಗೊಂಡು ಕೊಡ್ರಪ್ಪ ನಮಗೆ, ನಾಳೆ ತೀರಿಸಿ ನಿಮ್ಮ ಉತ್ತಮವಾದಂಥ ಪರಿಸ್ಥಿತಿ ಬಂದರೆ. ಹಗಲು ರಾತ್ರಿ ನಾವು ದುಡಿತಾ ಇದ್ದೀವಿ, ನಮಗೆ ಹಣ ಇಲ್ಲ ಅಂತ ಹೇಳ್ತಾರೆ. ಅಂದರೆ ನಾವು ದುಡಿತಾ ಇರೋದೇನು, ಎಲ್ಲಿಗೆ ಹೋಗ್ತಾ ಇದೆ ಆ ಹಣ? ಆ ಹಣಕ್ಕೆ ಒಂದು ಕೂಡ ಲೆಕ್ಕ ಕೊಡ್ತಾರೆ. ಏನು ಲೆಕ್ಕ ಕೊಡ್ತಾರೆ ಅಂತ ಹೇಳಿದ್ರೆ, ಸುಮಾರು 3/4 ಗಂಟೆ ನಮ್ಮ ಹತ್ರ ಕೂತ್ಕೊಂಡು ಲಾಸ್ಟ್ ಕಳೆದ ಮೀಟಿಂಗಲ್ಲಿ 3/4 ಗಂಟೆ ಕೂಡ ಹೇಳಿದ್ದೆ ಅಂದರೆ ಇಷ್ಟು ಹಣ ಬರ್ತಾಯಿದೆ, ಇಷ್ಟು ಖರ್ಚಾಗ್ತಾಯಿದೆ. ಎನ್ಕ್ಯಾಶ್ಮೆಂಟು ಬಂದಿಲ್ಲ ಸರ್, ಯಾವುದು ಬಂದಿಲ್ಲ. ನಮ್ಮ DA ಪರಿಷ್ಕರಣೆ ಆಗಿರೋವಂಥದ್ದು ಅದರ ಅರಿಯರ್ಸ್ ಬಂದಿಲ್ಲ. ಈ ಸಂಸ್ಥೆ ಏನೂ ಕೊಡೋದಿಲ್ಲ. ಈ ಪರಿಸ್ಥಿತಿಗೆ ಬಂದು ಕೂತಿದೆ. ನಾನು ಇವತ್ತು ಒಂದು ಅನಿವಾರ್ಯದ ಪರಿಸ್ಥಿತಿ ಹೇಳಬೇಕು ಅಂತ ಹೇಳಿದ್ರೆ, ಬೇರೆ ಸಂಘಟನೆಗಳು ಇದೆ, ಜಂಟಿ ಕ್ರಿಯಾ ಸಮಿತಿ ಇದೆ. ಇವತ್ತು ಜಂಟಿ ಕ್ರಿಯಾ ಸಮಿತಿಗೆ ಈಗಲೂ ಕೂಡ ನಾನು ಕಳಕಳಿಯಾಗಿ ಕೇಳ್ಕೊತೀನಿ. ಏನಂತ ಹೇಳಿದ್ರೆ, ಇಡೀ ಕಾರ್ಮಿಕ ಸಮೂಹಕ್ಕೆ ನೀವು ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿದ್ರೆ ಇವತ್ತು ಲೇಟಾಗಿಲ್ಲ, ತಾವು ನಮ್ಮ ಜೊತೆ ಬನ್ನಿ, ಇಲ್ಲ ನಾವು ನಿಮ್ಮ ಜೊತೆ ಬರ್ತೀವಿ, ಕಾಮನ್ ಬೇಡಿಕೆಗಳನ್ನ ಇಟ್ಕೊಳ್ಳೋಣ, ಆ ಬೇಡಿಕೆಗಳು ಒಟ್ಟಿಗೆ ಇಟ್ಕೊಂಡು ಇಬ್ಬರು ಒಟ್ಟಾರೆ ಹೋರಾಟ ನಡೆಸೋಣ. ಆವಾಗ ಈ ಕಾರ್ಮಿಕರ ಬಗ್ಗೆ ನಾವು ನ್ಯಾಯ ಕೊಡ್ಸೋಕ್ಕೆ ಸಾಧ್ಯತೆ ಇದೆ. ತಾವು ದಯಮಾಡಿ ಬನ್ನಿ ಅಂತ ಈ ಸಂದರ್ಭದಲ್ಲಿ ಕರೆನ ಕೊಡ್ತಾ ಇದ್ದೀನಿ.